ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ ಹೇಗೆ HRMS 2.0 ದಲ್ಲಿ ಸ್ಯಾಲರಿ ಸೆಂಟ್ರಲೈಸೇಷನ್ ಆಗಿದೆ. ಸೊ ಈಗ ಜೂನ್ ತಿಂಗಳ ಸ್ಯಾಲರಿಯನ್ನ ನಾವು ಮಾಡ್ಕೋಬೇಕಾಗತ್ತೆ. ಜೂನ್ ತಿಂಗಳ ಸ್ಯಾಲರಿಯನ್ನ ಸೆಂಟ್ರಲೈಸ್ ಸ್ಯಾಲರಿ ಆಗಿರೋದ್ರಿಂದ ನಾವು ಅದನ್ನ ಮಾಡುವಾಗ ಸ್ವಲ್ಪ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ನಾನು 2 ಸ್ಟೆಪ್ ಅಲ್ಲಿ ತೋರಿಸ್ತೀನಿ. ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸ್ಟೆಪ್ಪು. ಇದನ್ನ ನಾನು ನಿಮ್ಗೆ ಹೇಗ್ ಮಾಡ್ಬೇಕು ಅನ್ನುವಂಥದ್ರ ಪರಿಚಯ ಮಾತ್ರ ತೋರಿಸ್ತೀನಿ. 2ನೇ ಸ್ಟೆಪ್ ಬಂದ್ಬಿಟ್ಟು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಅದು ಬಿಲ್ ಬಂದಾಗ ವಿತ್ ಲೈವ್ ಅಲ್ಲೇ ನಿಮಗೆ ಅದನ್ನ ತೋರಿಸ್ತೀನಿ. ಸೊ ಈಗ ಬಂದ್ಬಿಟ್ಟು ನಾವು ಹೇಗೆ ಮಾಡ್ಬೇಕು, ಇದ್ರಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನು ಅನ್ನುವಂಥದ್ದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಬರೋಣ ಬನ್ನಿ. ಸೊ ಈಗ ನಾವು HRMS ನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ HRMS 2 ನಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಸೊ ಈಗ ಬನ್ನಿ. HRMS 2 ನಲ್ಲಿ ಈಗ ನಾವು ಪ್ರೆಸೆಂಟ್ ಈಗ ಜೂನ್ ಮಂತ್ ಸ್ಯಾಲರಿ ಮಾಡ್ಬೇಕಾದ್ರೆ ಹೇಗೆ ಅದರ ಪ್ರೋಸೆಸ್ ಏನಿದೆ, ನಾವು ಹೇಗೆಲ್ಲ ಹೋಗ್ಬೇಕು, ಮೊದ್ಲಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ನೋಡೋಣ. ಸೊ ಇಷ್ಟು ದಿನ ನಮ್ಗೆ ಇನಿಷಿಯೇಟರು, ವೆರಿಫೈಯರು, ಅಪ್ರೂವರ್ ಇತ್ತು. ಅಲ್ಲಿಂದ K2ಗೆ ನಾವು ಸೆಂಡ್ ಮಾಡ್ತಾ ಇದ್ವಿ. ಈಗ ಇನ್ನೊಂದು ರೋಲ್ ಇಲ್ಲಿ ಬರ್ತಾ ಇದೆ. ಅದನ್ನ ಒಮ್ಮೆ ಗಮನಿಸ್ಕೊಳ್ಳಿ. ಸೊ ಸೂಪರ್ ಅಡ್ಮಿನ್ ಅನ್ನುವಂತ ರೋಲ್ ಇಂದಾನೆ ಸ್ಟಾರ್ಟ್ ಆಗತ್ತೆ. ಸೂಪರ್ ಅಡ್ಮಿನ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಡ್ರಾಫ್ಟ್ ಬಿಲ್ ಅನ್ನ ಜನರೇಟ್ ಮಾಡ್ಕೊಡೋದೇ ಈ ಸೂಪರ್ ಅಡ್ಮಿನ್ ಅನ್ನುವಂಥದ್ದು ಆಗಿರುತ್ತೆ. ಸೊ ಈಗ 2 ದಿನದ ಹಿಂದೆ ಸರ್ಕಾರದ ಆದೇಶವೇ ಆಗಿದೆ ಅದು, ಆರ್ಥಿಕ ಇಲಾಖೆದು. ಸೊ ಸೂಪರ್ ಅಡ್ಮಿನ್ ಅನ್ನುವಂತಹ ರೋಲ್ ಇಂದ ನಮ್ಗೆ ಡ್ರಾಫ್ಟ್ ಬಿಲ್ ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಕೂಡ ಸಂಬಂಧಪಟ್ಟಂತೆ 20ನೇ ತಾರೀಕೆ ನಮ್ಗೆ ಡ್ರಾಫ್ಟ್ ಬಿಲ್ ಜನರೇಟ್ ಆಗುತ್ತೆ. ಸೊ ಜನರೇಟ್ ಆಗಿರ್ತಕ್ಕಂತ ಡ್ರಾಫ್ಟ್ ಬಿಲ್ ನಮ್ಗೆ ಅಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗುತ್ತೆ, ನಮ್ಗೆ ಇನಿಷಿಯೇಟರ್ ಪೇ ಇನಿಷಿಯೇಟರ್ಗೆ ಹೋಗುತ್ತೆ. ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ, ಅಥವಾ ಅಲ್ಲೇನಾದ್ರೂ ಡ್ರಾಫ್ಟ್ ಬಿಲ್ ಅಲ್ಲಿ ಆ ನಮ್ಗೆ ವ್ಯತ್ಯಾಸಗಳು ಕಾಣ್ತಾ ಇದೆಯಾ ಅನ್ನುವಂಥದ್ದಿದ್ರೆ ಅಲ್ಲಿ ನಾವು ರೀಪ್ರೋಸೆಸ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಅಲ್ಲಿ ಅವಕಾಶ ಇದೆ. ತದನಂತರದಲ್ಲಿ ಅಲ್ಲಿಂದ ಏನು ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವೆರಿಫೈ ಮಾಡ್ಕೊಳ್ಳೋದಿಕ್ಕೆ ಪೇ ವೆರಿಫೈಯರ್ಗೆ ಹೋಗುತ್ತೆ. ಅಲ್ಲಿ ವೆರಿಫೈಯರ್ ಮಾಡ್ಕೊಂಡ್ಬಿಟ್ಟು ನಾವು ಅಪ್ರೂವರ್ ಅವರಿಗೆ ಅಲ್ಲಿಂದ ಬಿಲ್ ಫಾರ್ವರ್ಡ್ ಮಾಡ್ಬೇಕಾಗತ್ತೆ. ಅಲ್ಲಿಂದ ಮುಂದಕ್ಕೆ ಅವರು ಫಾರ್ವರ್ಡ್ ಮಾಡಿರೋ ಬಿಲ್ಲು K2ಗೆ ಫೈನಲ್ ಬಿಲ್ಲು ಅಲ್ಲಿ ಕನ್ಸಾಲಿಡೇಟ್ ಆಗಿ ಅಲ್ಲಿ ಹೋಗುತ್ತೆ. ಸೊ ಇಲ್ಲಿ ಹೋಗೋಕ್ಕೂ ಮುಂಚೆ ಒಂದಿಷ್ಟು ಚಿಕ್ಕ ಬದಲಾವಣೆಗಳನ್ನ ನಾವು ನೋಡ್ಬೋದಾಗತ್ತೆ. ಅದನ್ನ ಮತ್ತೆ ನೋಡೋಣ ಬನ್ನಿ. ಸೊ ಪ್ರಪೋಸ್ಡ್ ಸ್ಯಾಲರಿ ಪ್ರೊಸೆಸಿಂಗ್ ವರ್ಕ್ ಫ್ಲೋ. ಈ ವರ್ಕ್ ಫ್ಲೋ ನಲ್ಲಿ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ, ಈಗ ಸೂಪರ್ ಅಡ್ಮಿನ್ ಅವರಿಂದ ಬಂದಿರತಕ್ಕಂತಹ ಈ ಡ್ರಾಫ್ಟ್ ಬಿಲ್ ಅವರೇ ಜನರೇಟ್ ಮಾಡ್ಕೊಡೋದು. ಅಲ್ಲಿಂದ ನಮ್ಗೆ ಏನಾಗತ್ತೆ, ರೀಕಂಪ್ಯೂಟೇಷನ್ ಮಾಡೋದಕ್ಕೆ ಮತ್ತೆ ಸಬ್ಮಿಷನ್ ಮಾಡೋದಕ್ಕೆ ನಮ್ಗೆ ಇನಿಷಿಯೇಟರಿಗೆ ಬಿಲ್ ಹೋಗುತ್ತೆ. ಅಲ್ಲಿಂದ ಆಸ್ ಯೂಶುವಲಿ ಇನಿಷಿಯೇಟರ್, ವೆರಿಫೈಯರ್, ಅಪ್ರೂವರ್, ಅಲ್ಲಿಂದ PAO ಅಂದ್ರೆ ಟ್ರೆಜರಿ ಅವರಿಗೆ ಹೋಗುತ್ತೆ. ಪೇ ಅಂಡ್ ಅಕೌಂಟ್ಸ್ ಆಫೀಸರ್ ಅಂತ ಅದು. ಸೊ ಅಲ್ಲಿಗೆ ಹೋಗತ್ತದು. ಸೊ ಒಂದು EST ನಲ್ಲಿ ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಎಂಪ್ಲಾಯಿಗಳು ಸಿಗ್ತಾರೆ ಮಾಡಬಹುದು ಅಂತ ಹೇಳಿದ್ರೆ 5,000 ಎಂಪ್ಲಾಯಿಗಳನ್ನ ಒಟ್ಟಿಗೆ ನಾವು ಬಿಲ್ ಅನ್ನ ಮಾಡಬಹುದಾಗತ್ತೆ. ಸೊ ಇದು ಆ ಫೆಸಿಲಿಟಿ ಇದೆ. ಯೂಶುವಲಿ ಅಷ್ಟು ಇರೋದಿಲ್ಲ ಎಲ್ಲೂ ಕೂಡ. ಸೊ ಅಷ್ಟು ಅವಕಾಶಗಳಿವೆ. ಅಂದ್ರೆ ಇದು ಹ್ಯೂಜ್ ಇನ್ಫಾರ್ಮೇಶನ್ ಅನ್ನ ಒಂದೇ ಇದ್ರಲ್ಲೇ ತುಂಬಬಹುದು. ನೀವು ಈಗಾಗ್ಲೇ ಗಮನಿಸಿರ್ತೀರಾ, HRMS 2 ಸರಿಯಾಗಿ ಈ ನಡುವೆ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ನೀವ್ ಅನ್ಕೊಂಡಿರ್ತೀರಾ. ಆದ್ರೆ ನಿಜವಾಗ್ಲೂ ವಿಷಯ ಏನು ಅಂತ ಹೇಳಿದ್ರೆ, ಈ ತರದೆಲ್ಲ ಅಪ್ಡೇಷನ್ಗೋಸ್ಕರ ಅದು ಅಂಡರ್ ಮೇಂಟೆನೆನ್ಸ್ ಅಲ್ಲಿ ಇರುತ್ತೆ. ಹಾಗಾಗಿ ನಮ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು ಆಗ್ತಾ ಇಲ್ಲ, ಅಥವಾ ಪ್ರೋಸೆಸ್ ಸರಿಯಾಗಿ ಆಗ್ತಾ ಇಲ್ಲ, ಪ್ಲೀಸ್ ವೆಯ್ಟ್ ಅನ್ನುವಂಥದ್ದು ಬರುತ್ತೆ. ಪದೇ ಪದೇ ಲಾಗೌಟ್ ಆಗ್ತಾ ಇರುತ್ತೆ. ಇವೆಲ್ಲವೂ ಕೂಡ ಸೊ ಇದೇ ಕಾರಣಕ್ಕೆ ಆಗ್ತಾ ಇರುವಂತದ್ದು. ಸೊ ಇಲ್ಲಿ ಇನ್ನೊಂದು ವಿಷಯ ಇದೆ. ಇಲ್ಲಿ DDO ಅವರು ಅಲ್ಲಿ ಬಿಲ್ ಅನ್ನ ಅಪ್ರೂವ್ ಮಾಡಿದ್ಮೇಲೆ ಅದು ಆಟೋ ಫಾರ್ವರ್ಡ್ ಆಗತ್ತೆ. ಸೊ ಬಿಲ್ ಆಲ್ರೆಡಿ ಅಪ್ರೂವ್ಡ್ ಆಗಿದ್ರೆ ಅದು ಆಟೋ ಫಾರ್ವರ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಆಟೋ ಫಾರ್ವರ್ಡ್ ಆಗತ್ತೆ. ಸೊ ಎಲ್ಲಿ ಹೋಲ್ಡ್ ಮಾಡಿರ್ತೀವೋ ಆ ಬಿಲ್ಲು ಫಾರ್ವರ್ಡ್ ಆಗೋದಿಲ್ಲ. ಹೋಲ್ಡ್ ಬಿಲ್ಗಳು ಇಲ್ಲಿ ಆಗೋದೇ ಇಲ್ಲ. ಸೊ ಹಾಗಾಗಿ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಈಗ ನಾವು ಇದು ಬಿಸ್ನೆಸ್ ಪರ್ಪಸ್ ಇರುವಂತದ್ದಾಗಿರುತ್ತೆ. ಸೊ ಇದೇನು ನಮ್ಗೆ ಅವಶ್ಯಕತೆ ಬರೋದಿಲ್ಲ, ಯಾವ್ಯಾವ ಡೇಟ್ ಅಲ್ಲಿ ಯಾವ್ಯಾವ್ದು ಮಾಡ್ತೀವಿ ಅಂತ. ಸೊ ಈಗ ಏನ್ ಚೇಂಜಸ್ ಆಗಿದೆ ಸ್ಕ್ರೀನ್ ಅಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಸೊ ಡ್ರಾಫ್ಟ್ ಬಿಲ್ ಅಲ್ಲಿ ನಾವು ಇನಿಷಿಯೇಟರ್ ರೂಲ್ ತಗೊಂಡಾಗ ನಮ್ಗೆ ಡ್ರಾಫ್ಟ್ ಬಿಲ್ ಅಲ್ಲಿ ಈ 4 ಪ್ರೋಸೆಸ್ ಪೇ ಬಿಲ್ಲು, ರೀಪ್ರೋಸೆಸ್ ಪೇ ಬಿಲ್ಲು, ಪ್ರಿವ್ಯೂ ಪೇ ಬಿಲ್ಲು, ಪುಟ್ ಆಫ್ ಡ್ರಾಫ್ಟ್ ಪೇ ಬಿಲ್ ಆನ್ ಹೋಲ್ಡ್ ಇತ್ತು, ಸೆಂಡ್ ಪೇ ಬಿಲ್ ಫಾರ್ ವೆರಿಫಿಕೇಶನ್ ಇತ್ತು. ಈಗ ಇನ್ನೊಂದಿದೆ, ಕಂಪೇರೇಟಿವ್
ಸ್ಟೇಟ್ಮೆಂಟ್. ನಮ್ಗೆ ಹಿಂದಿನ ತಿಂಗಳು ಮತ್ತೆ ಪ್ರೆಸೆಂಟ್ ತಿಂಗಳು ಏನ್ ಬದಲಾವಣೆಗಳಾಗಿವೆ ಅನ್ನುವಂಥದ್ದು ಇಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ. ಏನ್ ಜಾಸ್ತಿ ಆಗಿದೆ ಅಥವಾ ಏನ್ ಕಡಿಮೆ ಆಗಿದೆ, ಎಷ್ಟು ಆಗಿದೆ, ಮತ್ತೆ ಅದು ಸೆಕ್ಟರ್ ವೈಸ್ ಏನೇನು ಬರುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸೊ ಈಗ ಇಲ್ಲಿ ನೋಡಿ, ಈ ತರ ಪೇಜ್ ಬರುತ್ತೆ ನೋಡಿ. ಇಲ್ಲಿ ಟೋಟಲ್ ಎಂಪ್ಲಾಯ್ 6 ಜನ ಇದ್ದಾರೆ. ಚೇಂಜಸ್ ಆಗಿರೋದು ಯಾವ್ದು ಇಲ್ಲ. ವಿತ್ ಚೇಂಜಸ್ ಏನಾದ್ರು ಇದ್ರೆ ಅದು ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಎಷ್ಟು ಜನ ಅಂತ. ಸೊ ಇಲ್ಲೂ ಕೂಡ ನೀವು ಗಮನಿಸಬಹುದು, ಈ ತರ ಸ್ಕ್ರೀನು ನಮ್ಗೆ ಈ ಹಿಂದೆ ಇರ್ಲಿಲ್ಲ. ಸೊ ಈಗ ನಾನಿರೋದು ಇನಿಷಿಯೇಟರ್ ರೋಲ್ ಅಲ್ಲಿ. ಸೊ ಇನಿಷಿಯೇಟರ್ ರೋಲ್ ಅಲ್ಲಿ ಬಂದಾಗ ಇಲ್ಲಿ ನೋಡಿ, ಒಬ್ಬರು ಹೆಸರು ಸೀರಿಯಲ್ ನಂಬರ್ ಇದೆ, ಅವ್ರ ಹೆಸರು ಬರುತ್ತೆ, ಬ್ರಾಕೆಟ್ ಅಲ್ಲಿ KJD ನಂಬರ್ ಬರುತ್ತೆ. KJD ನಂಬರ್ ಬಂದಾಗ ತದನಂತರದಲ್ಲಿ ಗ್ರಾಸ್ ಸ್ಯಾಲ್ರಿ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ನಮ್ಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಅಂತ ಕಾಣಿಸ್ಕೊಳ್ಳುತ್ತೆ. ತದನಂತರದಲ್ಲಿ ಗ್ರಾಸ್ ಸ್ಯಾಲ್ರಿ ಆದ್ಮೇಲೆ ಗ್ರಾಸ್ ಡಿಡಕ್ಷನ್ ಇದೆ. ಅದಾದ್ಮೇಲೆ ನೆಟ್ ಸ್ಯಾಲ್ರಿ. ಸೊ ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಲಾಸ್ಟ್ಗೆ ಡ್ರಾಪ್ ಡೌನ್ ಮಾಡ್ಕೊಳ್ಳೋದಕ್ಕೆ ನಮ್ಗೊಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಬ್ಬ ಎಂಪ್ಲಾಯರ್ ಅವರ ಮಾಹಿತಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಅವರ ಎಂಪ್ಲಾಯರ್ ಅವರ ಮಾಹಿತಿ ಇಲ್ಲಿ ಓಪನ್ ಆದಾಗ ನಮ್ಗೆ ಏನೇನು ಕಾಣಿಸ್ಕೊಳ್ಳುತ್ತೆ ನೋಡ್ರಿ, ಅಲವೆನ್ಸ್ಗಳು ಕಾಣಿಸ್ಕೊಳ್ಳುತ್ತೆ, ಮತ್ತೆ ಕರೆಂಟ್ ಮಂತ್ ಅಮೌಂಟ್ ಇದೆ, ಮತ್ತೆ ಪ್ರೀವಿಯಸ್ ಮಂತ್ ಅಮೌಂಟ್ ಇದೆ. ಡಿಫ್ರೆನ್ಸ್ ಎಷ್ಟು ಅನ್ನುವಂಥದ್ದು ಆಗಿರುತ್ತೆ. ಸೊ ಡಿ ಎನು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ನೋಡಿ ಇಲ್ಲಿ. ಸೊ ಕರೆಂಟ್ ಮಂತ್ ಬಂದ್ಬಿಟ್ಟು 10,844 ಇದೆ. ಪ್ರೀವಿಯಸ್ ಮಂತ್ DA ಬಂದ್ಬಿಟ್ಟು 11,986 ಇದೆ. ಸೊ ಡಿಫ್ರೆನ್ಸ್ ಎಷ್ಟು? 1,142. ಈ ರೀತಿಯಾಗಿ ಡಿಫ್ರೆನ್ಸ್ಗಳು ನಮ್ಗೆ ಕಾಣಿಸ್ಕೊಳ್ತಾವೆ ಇಲ್ಲಿ. ಸೊ ಅದನ್ನು ಕೂಡ ನಿಮ್ಗೆ ನಿಮ್ಮ ಗಮನದಲ್ಲಿ ಇರ್ಲಿ, ಹೇಗೆ ಡಿಫ್ರೆನ್ಸ್ ಬರ್ತಾ ಇದೆ, ಏನು ಯಾವುದು ಡಿಫ್ರೆನ್ಸ್ ಇಲ್ಲ ಅಂದ್ರೆ ಡಿಫ್ರೆನ್ಸ್. ಆಮೇಲೆ ಕೆಳಗಡೆ ಕಂಪ್ಲೀಟ್ ಡಿಫ್ರೆನ್ಸಸ್ಗಳು ನಮ್ಗೆ ಕಾಣಿಸ್ಕೊಳ್ತಾವ ನೋಡಿ. ಸೊ ಕರೆಂಟ್ ಮಂತ್ ನೆಟ್ ಸ್ಯಾಲ್ರಿ ಡಿಫ್ರೆನ್ಸ್ ಇರೋದು, ಪ್ರೀವಿಯಸ್ ಮಂತ್ ನೆಟ್ ಸ್ಯಾಲ್ರಿ. ಸೊ ಇವೆಲ್ಲ ಕೂಡ ನಮ್ಗೆ ಇರುತ್ತೆ. ಈ ಕಡೆ ಬನ್ನಿ, ಎರಡನೇ ಚಾರ್ಟಿಗೆ ಬಂದ್ರೆ ನಮ್ಗೆ EGIS ಇದೆಯಲ್ಲ, ಅದೆಷ್ಟು ಕಟ್ ಆಗತ್ತೆ ಹಿಂದಿನ ಮಂತು ಈ ಮಂತು, ಅದು ಕೂಡ ಈ ಅರ್ನಿಂಗ್ಸ್ ಅಂಡ್ ಡಿಡಕ್ಷನ್ ಎರಡೂ ಕೂಡ ನಮ್ಗೆ ಡಿಫರೆನ್ಸ್ ಪ್ರೀವಿಯಸ್ ಮಂತ್ ಮತ್ತೆ ಕರೆಂಟ್ ಮಂತ್ ಏನು ಅಮೌಂಟ್ ಡಿಫರೆನ್ಸ್ ಕಾಣಿಸುತ್ತೆ ಅದಿಲ್ಲಿ ನಮ್ಗೆ ಗೋಚರವಾಗುತ್ತೆ. ಸೊ ಇದೊಂದು ಒಳ್ಳೆಯ ಫೆಸಿಲಿಟಿಯನ್ನ ನಮ್ಗೆ HRMS 2 ನಲ್ಲಿ ಸಿಗ್ತಾ ಇದೆ. ತದನಂತರದಲ್ಲಿ ಇಷ್ಟಾದ್ಮೇಲೆ ಇದೆಲ್ಲ ನೀವು ಮಾಡ್ಕೊಳ್ತೀರಾ. ವೆರಿಫೈಯರ್ ಅಲ್ಲಿ, ಇನಿಷಿಯೇಟರ್ ಅಲ್ಲಿ ಆದ್ಮೇಲೆ ವೆರಿಫೈಯರ್ ಅಲ್ಲೂ ಕೂಡ ಅದೇ ರೀತಿಯಾಗಿ ವೆರಿಫೈ ಮಾಡ್ಕೊಳ್ತೀರಾ. ಸೊ ಅದನ್ನ ನಾನು ಮತ್ತೊಮ್ಮೆ ನಿಮ್ಗೆ ಲೈವ್ ಆಗಿ ವಿತ್ ಆ ಪೇಜ್ ಸ್ಕ್ರೀನ್ ಅಲ್ಲಿ ಹೋಗ್ಬಿಟ್ಟು ನಾನು ಅದನ್ನ ಮಾಡ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಇದನ್ನ ಜಸ್ಟ್ ಪರಿಚಯ ಮಾಡ್ಕೊಳ್ಳಿ. ಈಗ ನಮ್ಗೆಲ್ಲವೂ ಕರೆಕ್ಟ್ ಆಗಿದೆ. ನಾವು ಏನ್ ಮಾಡ್ತಾ ಇದ್ವಿ, ಈಗ ಅಪ್ರೂವರ್ ಲಾಗಿನ್ ಅಲ್ಲಿ ಬಂದಿರತಕ್ಕಂತ ಬಿಲ್ಲು ಇರುತ್ತೆ. ಸೊ ಅಪ್ರೂವರ್ ಲಾಗಿನ್ ಅಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ, ಸೆಂಡ್ ಟು K2 ಅಂತ ಹಾಕ್ತಿವಿ ನಾವು. ಆದ್ರೆ ಇಲ್ಲಿ ನೋಡಿ, ಸೆಂಡ್ ಪೇ ಬಿಲ್ ಟು PAO ಅಂತ ಇದೆ. ಸೊ PAO ಅನ್ನುವಂಥದ್ದು ಮತ್ತೊಂದು ಆಪ್ಷನ್ಸ್ ನಿಮಗೆ ಅಲ್ಲಿ ಮತ್ತೊಂದು ಐಕಾನ್ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ನೀವು ಅವರಿಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸೆಂಡ್ ಪೇ ಬಿಲ್ ಟು K2. ಸೊ ಇದು ಸೆಂಟ್ರಲೈಸ್ಡ್ ಪೇ ಬಿಲ್ ಫಾರ್ PAO ಅಂತ ಇದೆ ನೋಡಿ. ಸೊ ಇಲ್ಲಿ PAO ದಿಂದನೇ ನಾವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಇದೊಂದು ನಿಮ್ಮ ಗಮನದಲ್ಲಿ ಇರ್ಬೇಕಾಗಿರ್ತಕ್ಕಂಥದ್ದು. PAO ಅಂತ ಪೇ ಅಂಡ್ ಅಕೌಂಟ್ಸ್ ಆಫೀಸರ್ ಅಂತ, ಅದ್ರ ಫುಲ್ ಫಾರ್ಮು ಅದು ನಿಮ್ ಗಮನದಲ್ಲಿ ಇರ್ಲಿ. ಸೊ ಇಲ್ಲಿಂದ ನಮ್ಗೆ K2 ಹೋಗಿರ್ತಕ್ಕಂಥದ್ದು, ಸಾರಿ, PAO ದಿಂದ K2ಗೆ ನಮ್ಗೆ ಮತ್ತೆ ಹೋಗುತ್ತೆ. ಇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನ ನೀವು ಬೇಕು ಅಂತ ಹೇಳಿದ್ರೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನ್ನ ನೀವು ತಗೋಬೇಕಾಗತ್ತೆ. ಸೊ ಇದಿಷ್ಟು ನಾವು ಜೂನ್ ಮಂತ್ ನಲ್ಲಿ ಸ್ಯಾಲ್ರಿ ಪೇಜ್ ಅಲ್ಲಿ, ಅಂದ್ರೆ ನಮ್ಗೆ ಸ್ಕ್ರೀನ್ ಅಲ್ಲಿ HRMS 2 ಸ್ಕ್ರೀನ್ ಅಲ್ಲಿ ಓಪನ್ ಮಾಡಿದಾಗ ನಮ್ಗೆ ಕಾಣಿಸ್ಕೊಳ್ಳುವಂತಹ ಇನ್ಫಾರ್ಮೇಶನ್ಗಳು. ಸೊ ಇದ್ರ ಕುರಿತು ಮತ್ತೆ ಹೆಚ್ಚಿನದಾಗಿ ನಾವು ಮಾಹಿತಿಯನ್ನ ಬಿಲ್ ಜೊತೆಗೆ ಮಾತಾಡೋಣ. ಅಲ್ಲಿವರೆಗೂ ಧನ್ಯವಾದ.